ಸೌಮ್ಯಕ್ಕ ಈ ಕಡೆ ಬಂದೆ ಬಾ, ಅಪರೂಪಕ್ಕೆ ಬಂದೆ ನಮ್ಮ ಮನೆ ಕಡೆ. ಹಾಗೆ ಸುಮ್ಮನೆ ಬಂದೆ, ಬೇಜಾರಾಗದ ಮನೆ ಹತ್ರ. ಸುಮ್ಮನೆ ಬಂದೆ ಹಂಗೆ ನಿಮ್ಮ ಮನೆ. ನೀನು ಬರ್ತಿರ್ತೀಯಲ್ಲ ನೋಡಪ್ಪ, ಅವಳು ನಮ್ಮ ಮನೆ ಹತ್ರ ಎಷ್ಟೋ ಸತಿ ಬರ್ತಾಳೆ. ನಾನು ಯಾಕಪ್ಪ ಅವ್ರ ಮನೆ ಹತ್ರ ಹೋಗ್ಬಾರ್ದು, ತೆಗಿ ಒಂದು 5 ನಿಮಿಷ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದೆ ಕಣ್ಸುಸು. ಏನು ಮಾಡ್ತಾ ಇದೆಯಾ ನೀನು? ಕುತ್ಕೊಂಡಿದ್ಯಾ ಆರಾಮಾಗೆ? ಬಾ ಟೀ ಮಾಡ್ತೀನಿ, ಒಳಗಡೆ ಬಾರಕ್ಕೆ ಹೋಗೋಣ. ಬಾ ಟೀ ಮಾಡ್ತೀನಿ ಬಾ. ಟೀ ಬೇಡ, ಏನು ಬೇಡ, ಸುಮ್ಮನೆ ಬಂದೆ ಹೇಳು. ಸುಮ್ಮನೆ ಬೇಜಾರು ಇಲ್ಲೋಡು, ಕುತ್ಕೊಂಡು ಸಾಕಾಗೈತೆ, ಅದಕ್ಕೆ ಬಂದೆ. ಟೀ ಬೇಡ, ಏನು ಬೇಡ, ನಾನು ಟೀ ಕುಡಿಯಲ್ಲ. ಯಾಕಂದರೆ ಸಣ್ಣ ಇದ್ದೀನಲ್ಲ, ಟೀ ಕುಡಿದ್ಬಿಟ್ರೆ ಇನ್ನೂ ಸಣ್ಣ ಆಗ್ತೀನಿ ಅಂತ ನಾನು ಟೀ ಕುಡಿಯೋದಿಲ್ಲ, ಟೀ ಕಾಫಿ ಏನೂ. ನಾನು ಅಷ್ಟೇ ಹಾಲಷ್ಟೇ ಕುಡಿಯೋದು, ಬೋರ್ಮಿಟ ಹಾಕ್ಕೊಂಡು. ಹಾರ್ಲಿಕ್ಸ್ ಇಲ್ಲಾಂದರೆ ಬೋರ್ಮಿಟ ಹಾಕ್ಕೊಂಡು ನಾನು ಹಾಲು ಕುಡಿತೀನಿ. ನಾನು ಟೀ ಕಾಫಿ ಏನೂ ಮುಟ್ಟೋಲ್ಲ. ಹೌದೇನು? ನಾನೇನೋ ಕಾಫಿ ಅಂದರೆ ಸಾಕತ್ತ ಕುಡಿತನಮ್ಮ. ಕಾಫಿ ಅಂದ್ಬಿಟ್ರೆ ನಾನೇನಿಲ್ಲ, ಒಂದು ದೊಡ್ಡದೊಂದು ಲೋಟ ಕುಡಿದ್ಬಿಡ್ತೀನಿ ನೋಡು. ಹಂಗಂದ್ರೆ ನೀನು ದಪ್ಪ ಇದೆಯಲ್ವಾ? ಅಯ್ಯೋ ಎಷ್ಟು ದಪ್ಪ ಇದೆಯಾ ಗೊತ್ತಾ ನೀನು? ಎಷ್ಟು ದುಂಡುಗೆ. ನಿಜ ಎಷ್ಟು ದಪ್ಪ ಇದೆಯಾ. ಎಲ್ಲರೂ ಹಂಗೆ ಅಂತಾರೆ, ದುಂಡು ಚೆನ್ನಾಗಿದೆಯಾ ಸುಸ್ಸು ನೀನು ಅಂತಾರೆ. ಬಾರಕ್ಕ ಕುತ್ಕೋ ಬಾ. ಬಿಡು, ನಿಂತ್ಕೊಂಡೇ ಇರ್ತೀನಿ, ನನಗೆ ಕುತ್ಕೊಂಡು ಸಾಕಾಗುತ್ತೆ. ಅದಕ್ಕೇನೆ ಕುತ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ ಕುತ್ಕೊಂಡು ನನಗೆ ಬೆನ್ನೆಲ್ಲ ನೋವು ಬರುತ್ತೆ. ಅದಕ್ಕೆ ಹಿಂಗೆ ಓಡಾಡ್ಕೊಂಬರೋಣ ಅಂತ ಸುಮ್ಮನೆ ನಿಂತ್ಕೊಂತೀನಿ ಬಿಡಿ, ಏನಾಗಲ್ಲ. ನನಗೇನೇನು ಕುತ್ಕೊಂಬ್ಲೇಬೇಕು ಅಂಬೋದೇನಿಲ್ಲ. ಸುಮ್ಮನೆ ನಿಂತ್ಕೊಂಡು ಹಾಗೆ ಮಾತಾಡ್ತೀನಿ, ಬೇಜಾರಲ್ಲ ಅದಕ್ಕೆ. ಅದಕ್ಕೆ ಸುಮ್ಮನೆ ಹಿಂಗೆ ಬಂದೆ. ನೀನು ಯಾರ ಮನೆ ಹತ್ರನೂ ಹೋಗ್ತಾ ಇರಲಿಲ್ಲ, ಏನಕ್ಕೂ ಹೋಗ್ತಿರ್ಲಿಲ್ಲ. ಒಳಗಿದ್ದಳು ಸುಮ್ಮನೆ ಮಲ್ಕೊಂಡು ಓಡಾಡ್ತಿದ್ದೆ, ಯಾರ ಮನೆ ಹತ್ರನೂ ಹೋಗ್ತಾ ಇರಲಿಲ್ಲ ನೀನು. ಇವತ್ತೆಲ್ಲ ಬಂದುಬಿಟ್ಟಲ್ಲ ಈ ಕಡೆ ಮಾತಾಡ್ಸೋದಕ್ಕೆ, ಅದಕ್ಕೆ ಅಪರೂಪಕ್ಕೆ ಬಂದೆ ಅಂತ. ನೀನು ಬರ್ತೀಯಲ್ಲ ಅದಕ್ಕೆ ಬಂದೆ. ನನ್ನ ಮಾತಾಡಿಸ್ಕೊಂಡು ನನ್ನ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ನಾನು ಅವ್ರ ಹತ್ರ ಹೋಗ್ತಾ ಇರ್ತೀನಿ. ನನ್ನ ಮಾತಾಡ್ಸಲ್ವ, ಅವ್ರ ಮನೆ ಬಾಗಿಲಿಗೆ ಕಾಲು ಇಕ್ಕಲ್ಲ ನನಗೆ. ಹೌದೇನು? ಏನಾನ ಮಾಡ್ತೀನಿ ಬಾರಕ್ಕ, ಜಾಮೂನ್ ಏನಾದರೂ? ಬೇಡ ಬೇಡ ಬೇಡ, ನಾನು ಯಾರ ಮನೆಗೂ ಒಂದು ಲೋಟ ಟೀ ಕುಡಿಯಲ್ಲ. ನಾನು ಹೆಂಗೆ ಅಂದರೆ ನಾನು ಮಾಡಿರೋ ಟೀ ಆಗಬೇಕು. ನಾನು ಟೀ ಕುಡಿಲಿಲ್ಲ ಅಂದರೆ ನಾನು ಮಾಡಿರೋದು ಅಡುಗೆ ಊಟ ಮಾಡೋದು. ನಾನು ಯಾರ ಮನೇಲೂ ಊಟ ಮಾಡಲ್ಲ, ಯಾರ ಮನೇಲೂ ನಾನು ಏನೂ ತಿನ್ನೋದಿಲ್ಲ. ಹಂಗೆ ಹೇಳಿ ನೀನು ಸ್ವಲ್ಪ ಅಚ್ಚುಕಟ್ಟೆ. ಯಾರ ಮನೆಗೆ ಒಂದು ಲೋಟ ಕಾಫಿ ಕುಡಿಯಲ್ಲ, ಏನಿಲ್ಲ. ಸುಸಾ ಯಾರು ಇವರು? ಸುಸಾ ಇವ್ರು ಯಾರಾನ ಆಗಲಿ, ಸುಮ್ಮನೆ ಹೋಗ ಮರೆ. ಅಯ್ಯೋ ಬಂದುಬಿಡ್ತೀಯ, ಯಾರಾನ ನನ್ನ ಜೊತೆ ಮಾತಾಡೋಕ್ಕಿಲ್ಲ. ಯಾರು? ಯಾರು ಈ ಅಮ್ಮ? ನಾಳೆ ಬೇರೆ ಇದ್ದಂಗೆ ಐತಿ. ಮಂಚಿಮವ್ವ ಸುಮ್ಮನೆ ಹೋಗ್ತೀಯಾ? ನೀನು ಆ ಅಕ್ಕನ ಯಾಕೆ ಹಂಗಂತೀಯ? ಸೌಮ್ಯಕ್ಕ ಅಂತ. ಇಲ್ಲಿ ಸುಂದರಣ್ಣ ಬರುತ್ತಲ್ಲ ಅವ್ರು ಹೆಂಡ್ತಿ ಇವರು. ಸೌಮ್ಯಕ್ಕ ಅಂತ. ಹೌದೇನು? ಚೋಮಕ್ಕ. ಚೋಮಕ್ಕ, ಯಾಕೆ ಹಿಂಗಿದೀಯ? ಕೈ ನೋಡಿ ಹಂಗೆ ಇದ್ದಾವೆ. ನಾಳೆ ಬೇರೆ ಇದ್ದಂಗೆ ಇದ್ದಾವೆ. ಕಾರಣ ನಾನು ಹಂಗೆ ಇರೋದು ಸ್ವಲ್ಪ. ಇಡ್ರಿ ಸೌಮ್ಯಕ್ಕ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮಾವನಿಗೆ ಸ್ವಲ್ಪ ತಲೆ ಕೆಟ್ಟೈತೆ, ಅದು ಹಂಗೇನೆ. ಏನು ಹೆಸರು ಅಣ್ಣ? ಮಾವೆಂಟೇಶ್. ಮಾಂತೇಶ್ ಅಂತ. ಅದಕ್ಕೆ ಹೇಳೋಕ್ಕೂ ಬರಲ್ಲ, ಅದಕ್ಕೊಂದು ಸ್ವಲ್ಪ ತಲೆ ಲೂಜ್. ಅವಾಗ ಮಾತ್ರ ನುಂಗ್ಲಿಲ್ಲ ಅಂದರೆ ತಲೆ ಲೂಜ್ ಆದಂಗೆ ಆಗುತ್ತೆ. ಅದಕ್ಕೆ ಅದಕ್ಕೆ ಹಂಗೈತೆ. ಹೌದೇನು? ಚೋಮಕ್ಕ ಸೆಕೆಂಡ್ ಕೊಡು, ಸೆಕೆಂಡ್. ಶೇಕೆಂಡ್ ಕೊಡುತ್ತಂತೆ. ಯಾಕೋ ಶೇಕೆಂಡ್ ಕೊಡ್ತೀನಿ ಅಂತ ತುಂಬ ಆಸೆ ಪಡ್ತಾ ಐತೆ ಸುಸು ಇವಣ್ಣ. ಹಂಗೆ ಯಾರನ್ನ ಬರೋಕ್ಕಿಲ್ಲ ಶೇಕೆಂಡ್ ಕೊಡೋದು, ಟಾಟಾ ಮಾಡೋದು, ಬರೀ ಇದೇನಿ. ಬಾಯ್ ಮಾಡ್ತೀನಿ ಎಂಬುದು, ಶೇಕೆಂಡ್ ಕೊಡ್ತೀನಿ ಎಂಬುದು, ಬರೀ ಹಿಂಗೆ ಮಾಡೋದು. ಸೆಕೆಂಡ್. ಯಪ್ಪ ಏನ ಮೆಲ್ಲಕ್ಕೆ ಶೇಕೆಂಡ್ ಕೊಡ್ಬೇಕು ನೀನು. ಆಮೇಲೆ ಜೋರಾಗಿ ಅಲ್ಲಾಡಿಸ್ಬಿಡು, ಮೊದಲೇ ಅವಕ್ಕೆ ಸಣ್ಣಕೈತೆ. ನಾನು ಸಣ್ಣಕಿದ್ರೆ ಗಟ್ಟಿ ಬಿಡು. ಅಯ್ಯೋ ಸಾಕು ಬಿಡೋಣ, ಬಿಡು ಸಾಕು. ಯಪ್ಪ ಕೈ ನೋವು ಬಂತು, ಎಷ್ಟು ಸತಿ ಶೇಕೆಂಡ್ ಕೊಡ್ತಾ ಇದೆಯಾ? ಬಿಡೋಣ, ಬಿಡು ಸಾಕು. ಅಯ್ಯೋ ಮಣ್ಣು ಕೈ ಮುರಿಕ್ತೆ ಕಣೆ. ನಾವು ನೋಡಿದ್ರೆ ಕೈ ನವಣೆ ಬೆರಿದ್ದಂಗೆ ಇದ್ದಾವೆ, ಪಿಡಿ ಪಿಡಿದ್ದಂಗೆ ಇರೋ ಕಣ್ಣು. ಕೈ ನೋಡಿದ್ರೆ ಅವಣ್ಣ ಸೆಕೆಂಡ್ ಕೊಡೋದು ನೋಡು. ಅಯ್ಯೋ ಅಣ್ಣ ಬಿಡೋಣ, ಜೋರಾಗಿ ಅಲ್ಲಾಡಿಸ್ಬೇಡ, ನೋವಾಗ್ತೈತೆ ಕೈ. ಅಯ್ಯೋ ಇವಳು ಇಲ್ಲೋಡೆ ಜೋರಾಗಿ ಅಣ್ಣ ಕೈ ಇದು ಮಾಡ್ತಾ ಇರೋದ. ಅಣ್ಣ ಬಿಡು ಸಾಕು, ಶೇಕೆಂಡ್ ಮುಗೀತು. ಶೇಕೆಂಡ್ ಅಂದ್ರೆ ಜಾಸ್ತಿ ಹೊತ್ತು ಕೊಟ್ಬಿಡ್ದು ಅಣ್ಣ, ಬಿಡೋಣ. ಯಪ್ಪ ಕೈ ನೋವತ್ ಕಣೆ. ಇದೇವ್ರಿ ಈ ಮಾಂತಿ ಮಾವ. ಆಮೇಲೆ ಕೈ ನೋಡಿರ ಒಕ್ಕೈನೋ ಸಣ್ಣ ಕೈದವ, ಆಮೇಲೆ ಮುರ್ಗಿರಕ್ಕೆ ಇಕ್ತೆ ಎತ್ಲಾಗನ ತೀರಿವಿ. ಒಯ್ಯ ದೇವ್ರಿ ಮಾಂತಿ ಮಾವ, ಬಿಡು ಸಾಕು ಬಿಡು. ಇಲ್ಲ, ಶೇಕೆಂಡ್. ಶಾರದಾ ಇವತ್ತು ಕೈ ಲಟ್ಟಕ್. ಸುಮ್ಮನಿರು. ಇವಳಿಗೆ ನವಣೆ ಬೇರೆ ಅಂತಾಳಿಗೆ ಐತೆ ಅನ್ಬೇಡ. ದಿಮಾಕ ಟೇಟಿಲ್ಲ. ನೋಡಕ್ಕೆ ಹಂಗೇನೆ ತೆಳ್ಳು ಒಣಗಲ್ ಕಡ್ಡಿದ್ದಂಗಿದ್ರು ಏನು ದೌಲತ್ತು, ಏನು ಜಂಬ. ಸುಮ್ಮನಿರು ಮುರಿಕ್ಲೇಳು. ಅಯ್ಯೋ ಬಿಡು ಮಾಂತಿ ಮಾವ. ಅಯ್ಯೋ ದೇವ ಯಾಕೆ ಹೋಗತ್ತ ನೀನು ಪುಚುಕ್ಕು ನೋವು ಅಯ್ಯಪ್ಪನ ಕೈ ಕೊಟ್ಟೆ. ಬಿಡು ಮಾಂತಿ ಮಾಮ. ಅಯ್ಯೋ ದೇವ್ರಿ ಯಪ್ಪ ಬಿಡೋಣ. ಏಣ ಬಿಡು ಸಾಕು. ಯಮ್ಮ ನನ್ಗೆ ಅವಾಗಿಂದ ಹಿಂಗೆ ಅಲ್ಲಾಡಿಸಿದ್ರೆ ನನ್ನ ಕೈ ಮುರಿದೋಗುತ್ತೆ. ಅಣ್ಣ ಬಿಡು ಯಪ್ಪ, ಕೈ ನೋಯ್ತೈತೆ. ಅಣ್ಣ ಬಿಡೋಣ, ಕೈ ನೋಯ್ತೈತೆ. ಅಣ್ಣ ಬಿಡು. ಸೆಕೆಂಡ್ ಕೊಡ್ತೀನಿ. ಸೆಕೆಂಡ್ ಅಂದ್ರೆ ಇಷ್ಟಕ್ಕೆಲ್ಲ ಕೊಡೋದು. ಬಿಡು ಯಪ್ಪ ಅಣ್ಣ. ಅಯ್ಯೋ ಯಪ್ಪ ಅಣ್ಣ ಬಿಡೋಣ. ಅಯ್ಯೋ ಇಷ್ಟೊಂದಲ್ಲ ಸೆಕೆಂಡ್ ಕೊಡೋದು, ಬಿಡು ಸಾಕು. ಅಯ್ಯೋ ಸ್ವಲ್ಪ ಅಷ್ಟೇ ಸೆಕೆಂಡ್ ಅಂದ್ರೆ ಹಿಂಗೆ ಅನ್ಬೇಕಷ್ಟೇ. ಯಪ್ಪ ಅಯ್ಯೋ ಬಾರಿ ಸುಸು
ಸುಸು ಯಪ್ಪ ಒಣೆ ನನ್ನ ಕೈ ಹಿಂಗ್ ನಿಮ್ನಾಗ ಇಟ್ಕೊಂಡು ಅಲ್ಲಾಡಿಸ್ತೈತೆ, ಕೈ ನೋವಾಗ್ತೈತೆ ಬಾರೆ. ಅಯ್ಯೋ ದೇವ್ರೆ, ಬಿರ್ಬಿರ್ ನೋಡ್ತಿ ಅಂತ ಎಟ್ಲಾಗನ ಒಳ್ಳೆರಾತು ಕೈ. ಅಯ್ಯೋ ಸೆಕೆಂಡ್ ಹೋಗತ್ತ ಅಯ್ಯಪ್ಪ. ಇದೊಂದಿದು ನೆನ್ನೆಸ್ ನೋಡಿದ್ರೆ ಸುಗುಣ ಕೈಗೆ ಹಂಗೆ ಮಾಡಿ ಬಂದೈತಿ. ತಿಕ್ಲ ಅಂದ್ರೆ ತಿಕ್ಲ ಹೋಗತ್ತ. ಈ ನಡುವೆ ಯಾಕೆ ಭಾಳ ತಲೆ ಕೆಟ್ಟಂಗಾಗೈತಿ ಇದಕ್ಕೆ. ಅಯ್ಯೋ ದೇವ್ರೆ, ಸ್ಯಾನೆ ತಲೆ ಕೆಡ್ತಿತ್ತು, ಸುಮ್ಮನಿರಲ್ಲ. ಇದು ಮಾಡ್ತಾ ಮಾಡ್ತಾ ಏನೇನು ಮಾಡುತ್ತೋ ಏನೋ, ಮೊದಲೇ ತಲೆ ಕೆಟ್ಟೈತೆ. ಅಯ್ಯೋ ಇಡತಿ ತೋರಿಸ್ಬೇಕಾಯ್ತು ಆಸ್ಪತ್ರೆಗೆ. ಮಾಂತಿ ಮಾವ, ಅಯ್ಯೋ ಬಿಡು ಸಾಕು. ಅವಕ್ಕೈನ ಕೈ ನೋವು ಮಾಡ್ತೀಯ, ಅವಕ್ಕೈ ಮೊದಲೇ ಸಣ್ಣಕೈತೆ. ಎತ್ತಗನ ಮುರ್ದಿಕ್ ತಿರ್ಬಿಕ್, ಆಮೇಲೆ ಏನೋ ಒಂದು ಮಾಡಿ ಸುಮ್ಮನಿರ ಮರೆ ಸಾಕು. ಸೆಕೆಂಡ್ ಏಕ ಸರಿಯಾಗಿ ಅವಣ್ಣ ಯಾಕೆ ಹಿಡ್ಕೊಂಡು ಅಲ್ಲಾಡಿಸ್ತೈತೆ ಕಣ. ಕೈ ಇವತ್ತು ಲಾಟೆ ಕಮ್ತೈತೆ, ಇಲ್ಲಾಂದ್ರೆ ಎತ್ಲಾಗ ಅವ್ನು ಕಡೆ ಕುಣ್ಕುತ್ತೆ, ಇಲ್ಲ ಏನೋ ಒಂದು ಆಗುತ್ತೆ ಕೈ ಇವತ್ತು. ಏನೋ ಒಂದು ಮಾಡತಕ್ಕ ಬಿಡಲ್ಲ ನೋಡವಣ್ಣಯ್ಯ. ಏ ಸುಸು ಬಾರೆ, ನಿಮ್ಮ ಮಾಮನ ಹತ್ಲಾಗ ಹೇಳ್ಕ. ಯಪ್ಪ ಬಾರೆ ಇಲ್ಲಿ, ನನ್ನ ಕೈ ನೋವ್ತೈತೆ, ಬಾರೆ ಎದ್ದು ಬಾರೆ. ಅಯ್ಯೋ ಮಾಂತಿ ಮಾವ ಬಾ ಇಲ್ಲಿ. ಅಯ್ಯೋ ಬಾ, ಕೈ ಬಿಡು. ಯಪ್ಪ ಒಕ್ಕನ ಕೈ ಏನೋ ಒಂದು ಮಾಡ್ತೀಯ, ಬಿಡು ಮಾವ. ಯಪ್ಪ ಎಂತಟ ನೋವಾತತ್ತು. ನಾನು ಒಬ್ರೊಬ್ಬಕ್ಕೆ ಬಂದಿತ್ಲಾಗೆ ಎಂತ ಕೈ ನೋವು ಮಾಡ್ಕೊಂಡೆ. ಗೊತ್ತಾಗಲ್ವಾ ನಿನಗೆ? ಯಾಕೆ ತಿಕ್ಲಿ ಥರ ಆಡ್ತೀಯ? ತಲೆಕೆಟ್ಟನ್ ಥರ ಆಡ್ತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ? ಥೂ ಹೋಗತ್ಲಾಗೆ, ನಿನ್ನಿಂದ ನನಗೆ ಮರ್ಯಾದಿಲ್ಲ. ಆ ಅಕ್ಕ ಪಾಪ ಒಬ್ರೊಬ್ಬಕ್ಕೆ ನಮ್ಮ ಮನೆ ಕಡೆಗೆ ಬಂದಿತ್ತು. ಯಪ್ಪ ಸರಿಯ ನೋವಾಯ್ತು ಕಣೆ, ಉಣ್ಕೋಯ್ತು ನನ್ನ ಕೈ. ಯಪ್ಪ ಅಯ್ಯೋ ಕೈ ನೋವಾತು ಅನ್ಬೇಡ ಯಪ್ಪ. ಹೋಗತ್ಲಾಗೆ ಮ್ಯಾಕ್ಲಿಂದ ಕೆಳಕ ನಿಂಗೆ ಹಿಡ್ಕೊಂಡು ಅಲ್ಲಾಡ್ಸಿದ್ರೆ ನನ್ನ ಕೈ ಇರ್ತೈತೆ. ಅಯ್ಯಪ್ಪ ಹೋಗಿ ನಾನೆಲ್ಲಿ ಒಣ್ಣೆಗೆ ಸೆಕೆಂಡ್ ಕೊಟ್ನಪ್ಪ. ಸೆಕೆಂಡ್ ಕೊಡಕ್ಕೆ ಹೋಗಿ ಅಂತ ಕೆಲಸ ಆಯ್ತು ಯಪ್ಪ. ಭಾಳ ನೋವಾತ್ ಕಣ್ ಸುಸು. ಅಕ್ಕ ಪಾಪ ಎಂದೆಂದು ಬರ್ತಿರ್ಲಿಲ್ಲ, ಒಬ್ರೊಬ್ಬಕ್ಕೆ ನಮ್ಮ ಮನೆ ಕಡೆಗೆ ಬಂದಿದ್ದು, ಗೊತ್ತಾಗಲ್ವೇ ನಿನಗೆ? ಯಾಕೆ ತಿಕ್ಲಿ ಥರ ಆಡ್ತೀಯ? ಹೋಗತ್ತ ಸಿಕ್ಕೆ. ತಲೆ ಕೆಟ್ಟವನಿ, ಇಲ್ಲಿ ಬಂದು ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇದೆಯಾ? ಹೋಗತ್ತ ಸಿಕ್ಕೆ. ತಲೆಕೆಟ್ಟು ನನ್ನ ಮಗ, ಮುಚ್ಚ ನನ್ನ ಮಗ. ಅವಕ್ಕ ಪಾಪ ಒಬ್ರೊಬ್ಬಕ್ಕೆ ಬಂದೈತೆ, ಎಂದು ಬರ್ದಿಲ್ಲ, ದಿವತ್ತು ಬಂದೈತೆ ಬಂದು ಕೈ ಸೆಕೆಂಡ್ ಕೊಡ್ತೀನಿ ಅಂತ. ಯಪ್ಪನ ಸೆಕೆಂಡ್ ಯಾರೇನೋ ನನ್ನ ನೆಚ್ಕೊಂಡಿದ್ರೆ ನಮ್ಗೆ. ಹೋಗತ್ತ ಸಿಕ್ಕೆ. ಸುಸೆ ಬೈಬೇಡ ನೀನು, ಸುಸೆ ಬೈಬೇಡ. ಯಾಕೆ ಬೈತೀಯ ಸುಸೆ? ಬೈಬೇಡ. ಮತ್ತೆ ನನ್ನ ಮಗ ಗೊತ್ತಾಗೋದಿಲ್ಲ ಏನಿಲ್ಲ. ಪಾಪ ಇವಕ್ಕ ಒಬ್ರೊಬ್ಬಕ್ಕೆ ಬಂದಿತ್ತು, ಎಂಥ ಕೆಲಸ ಮಾಡ್ದೆ ನೋಡು. ನೋವಾತೇನಕ್ಕ. ಬಾಯಿಲಿಲ್ಲ, ಮನೆಗೂ ಸ್ವಲ್ಪ ಮೂವ್ ಐತೆ, ಕೊಡ್ತೀನಿ ಬಾ, ಹಚ್ಕೊ ಬಾಯಿಲಿ. ಹಂಗೆ ಮತ್ತೆ ತಲೆ ಕೆಟ್ಟಿದ್ದವು ಸುಗುಣಕ್ಕೂ ಹಂಗೇನೆ ನೆನ್ನೆಸ. ಅದೇ ಆತ ತಗೊಂಡು ಏನು ಹಂಗೇನೆ ಬೆನ್ನೆಲ್ಲ ತರ್ಕೊಂಡು ಹೋಗಂಗೆ ಕಿತ್ತೈತಿ ಸುಗುಣ ಕೈಗೆ. ಅಯ್ಯೋ ನಾನು ಸುಮ್ಮನೆ ಕೂತ್ಕೊಂಡಿದ್ದಾಳು ಬಣ್ಣಪ್ಪ. ಅಯ್ಯಯ್ಯೋ ಅಯ್ಯೋ. ಯಾಕೆ ಸೌಮ್ಯ, ಏನಾಯ್ತು? ಅಯ್ಯೋ ಸುಂದ್ರ, ಈಗ ನಮ್ಮ ಮಾಂತಿ ಮಾವ ಶೇಕೆಂಡ್ ಕೊಡ್ತೀನಿ ಅಂತ ಕೈ ಹಿಡ್ಕೊಬಿಟ್ಟು ಮ್ಯಾಲಿಂದ ಕೆಳಕನ ಅಲ್ಲಾಡಿಸಿ ಏನು ದಿಮ್ನಾಗ ಹಿಡ್ಕೊಂಡು ಕೈ ನೋವು ಮಾಡಿಬಿಡ್ತು. ಮೊದಲೇ ಪಾಪ ಇವಕ್ಕ ಸಣ್ಣ ಕೈದಾವೆ, ಕೈ ಬೇರೆನೆ. ಅಯ್ಯೋ ದೇವ್ರೆ, ಈ ನಮ್ಮ ಮಾಂತಿ ಮಾವ ಮಾಡಿರೋ ಬದುಕು. ತಿಕ್ಲು ನನ್ನ ಮಗ, ತಿಕ್ಲ ಅಂದ್ರೆ ತಿಕ್ಲ, ಹುಟ್ಟು ತಿಕ್ಲು ನನ್ನ ಮಗ. ಹೌದಾ? ಅವ್ರಿಗೆ ಗೊತ್ತಾಗಲ್ಲ ಪಾಪ. ಬಿಡತ್ಲಾಗ ಹೋಗ್ಲಿ ಬಾ ಸೌಮ್ಯ, ಹೋಗೋಣ ಬಾ, ಮನೆ ಹತ್ರ ಹೋಗೋಣ ಬಾ. ಅಯ್ಯೋ ಅವ್ರಿಗೆ ಗೊತ್ತಾಗೋದಿಲ್ಲ, ಗೊತ್ತಾಗಾರಾದರೆ ಬಿಡಪ್ಪ ಅನ್ಬೋದು, ಗೊತ್ತಾಗಲ್ಲ. ಕೈ ಪೈ ಎಲ್ಲ ಕೊಡೋಕೆ ಹೋಗ್ಬೇಡ, ಮೊದಲೇ ನೀನು ಸಣ್ಣಕಿದ್ಯಾ. ಅಯ್ಯೋ ನಾನು ಕೊಡ್ತಾ ಇರಲಿಲ್ಲಪ್ಪ, ಶೇಕೆಂಡ್ ಕೊಡ್ತೀನಿ. ಶೇಕೆಂಡ್ ಅಂತೂ ಬಿಡತ್ತ ಕೊಟ್ಟರು ಕೊಡುತ್ತೆ, ಏನೋ ಪಾಪ ಅಂತ ಕೊಟ್ಟೆ. ಯಪ್ಪ ಹಿಂಗೆ ಮಾಡ್ತಾನೆ ಎಂಬುದು ಯಾರಿಗೆ ಗೊತ್ತಿತ್ತು. ಯಪ್ಪ ಎಂತಟ ನೋವಾತು ಯಪ್ಪ, ಸರಿಯ ನೋವಾಗ್ತೈತೆ ಕೈ. ಅಮ್ಮ ಬಿರ್ಬಿರ್ನೆ ಊದ್ಕೆಂತ ಆಗುತ್ತೆ. ಅಯ್ಯಯ್ಯೋ ಅಯ್ಯಯ್ಯೋ ಕೈ ನೋವು ಆಗ್ತೈತೆ. ಅಯ್ಯೋ ಈ ಕಡೆಗೆ ಎಂದು ಬರಬಾರ್ದು ಅನ್ನಿಸ್ಬಿಡ್ತಪ್ಪ. ಅಕ್ಕ ಹಂಗೇನಿಲ್ಲ ಪಾಪ, ಒಬ್ರೊಬ್ಬಕ್ಕೆ ಬಂದಿದ್ಯಾ ನೋಡು ಈ ಮಾಂತಿಮ ಮಾಡಿರೋ ಬದುಕ. ಏನಲ್ಲ ಸುಮ್ಮನಿರು, ಏನಾಗಲ್ಲ ಪಾಪ. ಒಬ್ರೊಬ್ಬಕ್ಕೆ ಬಂದಿತ್ತು ಸೌಮ್ಯಕ್ಕ, ಶೇಕೆಂಡ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಾಂತಿಮ ಮ್ಯಾಗ್ಲಿಂದ ಕೆಳಕನ ಅಲ್ಲಾಡ್ಸಿ ಕೈ ನೋವು ಮಾಡಿಕ್ಕೈತಿ ಪಾಪ. ಏನು ಮುರಿತೋ ಏನು ಕೈ ಉಣುಕ್ತೋ ಏನು ಸುಡ್ಕೊಳ ಏನಾತ ಏನೋ. ಹೋಗತ್ತ ಎಂಥ ಕೆಲಸ ಆತಲ್ಲಪ್ಪ, ಅಮ್ಮಂಗೆ ಆಗ್ತೈತಿ. ನೋಡ್ತಾ ಇರ್ರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.